ಅನುರಾಗದ ಅರಮನೆಗೆ ಹೊಸ ಜಡ್ಜ್. ನಿಮ್ಮ ಜೀವನದಲ್ಲಿ ನೀವೇ ಜೋಡಿ ನಂಬರ್ 1. ಜೋಡಿಗಳ ಕಾರ್ಯಕ್ರಮದಲ್ಲಿ ಮಿಂಚಿದ ಛಾಯಾ ಸಿಂಗ್ ಮತ್ತು ರಾಜೇಶ್ ನಟರಂಗ ಇಬ್ಬರ ಬದುಕಿನ ರಿಯಲ್ ಪ್ರೇಮ ಕಥೆ. ನಟಿ ಛಾಯಾ ಸಿಂಗ್ ಮತ್ತು ನಟ ರಾಜೇಶ್ ನಟರಂಗ ಅವರ ಜೋಡಿಗಳ ಕಾರ್ಯಕ್ರಮದಲ್ಲಿ ಮಿಂಚುತ್ತಿದ್ದಾರೆ. ಇನ್ಮುಂದೆ ತೀರ್ಪುಗಾರರ ಸೀಟ್ನಲ್ಲಿ ಈ ಮುದ್ದಾದ ಜೋಡಿ ಇರಲಿದ್ದು ವೀಕ್ಷಕರು ಕಾತುರದಿಂದ ಕಾಯ್ತಿದ್ದ ಪ್ರೋಮೋ ಹೊರಬಂದಿದೆ. ಅಮೃತಧಾರೆ ಅಭಿಮಾನಿಗಳು ಜೋಡಿಗೆ ದೃಷ್ಟಿ ತೆಗೆಯುತ್ತಿದ್ದಾರೆ. ಈ ನಡುವೆ ನಿಮಗಾಗಿ ಇಬ್ಬರ ಬದುಕಿನ ರಿಯಲ್ ಲವ್ ಲೈಫ್ ಕುರಿತು ಮಾಹಿತಿ ಹೊತ್ತು ತಂದಿದ್ದಾರೆ. ಜೋಡಿ ನಂಬರ್ 1 ಕಾರ್ಯಕ್ರಮವು ಇದೇ ಏಪ್ರಿಲ್ 4ರಿಂದ ಪ್ರತಿ ಶನಿವಾರ ಮತ್ತು ಭಾನುವಾರ ರಾತ್ರಿ 9 ಗಂಟೆಗೆ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಲಿದೆ. 10 ಸೆಲೆಬ್ರಿಟಿ ಜೋಡಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ತೀರ್ಪುಗಾರರ ಸೀಟ್ನಲ್ಲಿ ಮಾಳವಿಕಾ ಅವಿನಾಶ್ ಅವರು ಮತ್ತು ಲವ್ಲಿ ಸ್ಟಾರ್ ಪ್ರೇಮ್ ಅವರು ಇರಲಿದ್ದಾರೆ. ಇವರ ಜೊತೆಗೆ ವಿಶೇಷವಾಗಿ ನಟಿ ಛಾಯಾ ಸಿಂಗ್ ಮತ್ತು ನಟ ರಾಜೇಶ್ ನಟರಂಗ ಅವರು ಜಡ್ಜ್ ಸೀಟ್ ಅಲಂಕರಿಸಿದ್ದಾರೆ. ಪ್ರೋಮೋ ಹೊರಬಂದಿದೆ. ಈ ಸಂದರ್ಭದಲ್ಲಿ ಇಬ್ಬರ ಬದುಕಿನ ರಿಯಲ್ ಲವ್ ಸ್ಟೋರಿಯ ಮಾಹಿತಿ ತಂದಿದ್ದೀವಿ. ರಾಜೇಶ್ ನಟರಂಗ ಮ್ಯಾರೇಜ್ ಸ್ಟೋರಿ. ನಟ ರಾಜೇಶ್ ನಟರಂಗ ಅವರು ಸಿನಿಮಾ ಮತ್ತು ಧಾರಾವಾಹಿಗಳಲ್ಲಿ ಅಪಾರ ಅಭಿಮಾನಿಗಳನ್ನ ಗಳಿಸಿದ್ದಾರೆ. ರಂಗಭೂಮಿ ಕಲಾವಿದ ಸುರದ್ರೂಪಿ. ಹೀಗಿದ್ದರೂ ಇವರಿಗೆ ಮದುವೆ ಆಗೋದೇ ಕಷ್ಟವಾಗಿತ್ತಂತೆ. ಬಣ್ಣದ ಲೋಕದಲ್ಲಿ ಇರುವ ಕಾರಣಕ್ಕೆ ಯಾರು ಹೆಣ್ಣು ಕೊಡಲು ಮುಂದೆ ಬರ್ತಿರ್ಲಿಲ್ಲ. ಸಾಕಷ್ಟು ಹುಡುಗಿಯರನ್ನ ನೋಡಿದ ರಾಜೇಶ್ ಅವರಿಗೆ ಯಾವುದು ಸೆಟ್ ಆಗಿರ್ಲಿಲ್ಲ. ಕೊನೆಗೆ ಮದುವೆನೇ ಆಗಬಾರದು ಅಂತ ಡಿಸೈಡ್ ಮಾಡಿದ್ದ ಅವರಿಗೆ ಮನೆಯವರ ಕಡೆಯಿಂದ ಒತ್ತಡ ಶುರುವಾಗುತ್ತೆ ಅಂತೆ. ಸಂಬಂಧಿಕರ ಕಡೆಯಿಂದ ಬಂದ ಸಂಬಂಧ ಚೈತ್ರ ಅವರದ್ದು. ಇವರಿಗೆ ಮೊದಲ ವರ ನೋಡುವ ಕಾರ್ಯಕ್ರಮವಾಗಿತ್ತು. ಅಭಿನಯದ ಕಾರಣಕ್ಕೆ ರಾಜೇಶ್ ಅವರನ್ನ ರಿಜೆಕ್ಟ್ ಮಾಡ್ತಿದ್ದರಂತೆ ಹುಡುಗಿಯರ ಮನೆಯವರು. ಆದ್ರೆ ಚೈತ್ರ ಅವರ ಕುಟುಂಬದವರು ಇವರ ಅಭಿನಯ ನೋಡಿಯೇ ಮೆಚ್ಚಿ ಮಗಳನ್ನ ಮದುವೆ ಮಾಡಿಕೊಡಲು ಉತ್ಸುಕರಾಗಿದ್ರಂತೆ. ಎರಡೂ ಕಡೆ ಕುಟುಂಬದವರು ಒಪ್ಪಿ 2005ರಲ್ಲಿ ರಾಜೇಶ್ ನಟರಂಗ ಮತ್ತು ಚೈತ್ರ ಅವರು ವಿವಾಹವಾಗಿದ್ರು. ಪತ್ನಿ ಚೈತ್ರ ರಾಜೇಶ್ ಅವರು ಸ್ನೇಹಿತರ ಜೊತೆ ಸೇರಿ ಇಂಟೀರಿಯರ್ ಡಿಸೈನರ್ ಕಂಪನಿ ನಡೆಸ್ತಾ ಇದ್ರು. ಇವರಿಗೆ ಧ್ವನಿ ಎಂಬ ಮಗಳಿದ್ದಾಳೆ. ಇವರು 2ನೇ ವರ್ಷದ ಪದವಿಗೆ ಕಾಲಿಟ್ಟಿದ್ದಾರೆ. ಜೊತೆಗೆ ಮಲಯಾಳಂ ಚಿತ್ರರಂಗದ ಮೂಲಕ ಬಣ್ಣದ ಲೋಕ ಪ್ರವೇಶ ಮಾಡಿದ್ದಾರೆ. ಛಾಯಾ ಸಿಂಗ್ ಲವ್ ಸ್ಟೋರಿ ನೋಡೋದಾದ್ರೆ ಇದಕ್ಕೂ ಮುನ್ನ ಛಾಯಾ ಸಿಂಗ್ ಅವರ ಬದುಕಲು ಪ್ರೀತಿಯಾಗಿ ಬ್ರೇಕಪ್ ಆಗಿತ್ತು. ನಂತರ ಅವರ ಬದುಕಿಗೆ ಬಂದವರು ನಟ ಕೃಷ್ಣ ಅವರು. ಇವರು ತಮಿಳು ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಾರೆ. ಅನಂತಪುರತ್ತು ವೀಡು ಎಂಬ ತಮಿಳು ಚಿತ್ರದಲ್ಲಿ ಈ ಜೋಡಿಗೆ ಒಟ್ಟಿಗೆ ನಟಿಸಿದ್ರು. ಇಬ್ಬರ ಪರಿಚಯ ಸ್ನೇಹವಾಗಿ ಕೊನೆಗೆ ಪತಿ ಕೃಷ್ಣ ಅವರಿಗೆ ಮೊದಲು ಪ್ರಪೋಸ್ ಮಾಡಿದರು ನಟಿ ಛಾಯಾ ಸಿಂಗ್. ನಂತರ 2 ಕುಟುಂಬಗಳು ಒಪ್ಪಿ 2012ರಲ್ಲಿ ಛಾಯಾ ಸಿಂಗ್ ಮತ್ತು ಕೃಷ್ಣ ಅವರ ಮದುವೆ ಜರುಗಿತು. ಈ ಜೋಡಿಗೆ ಮಕ್ಕಳಿಲ್ಲ. ಈ ಜೋಡಿಯನ್ನು ಅಪಾರ ಪ್ರಾಣಿ ಪ್ರಿಯರು ಶ್ವಾನಗಳನ್ನೇ ಮಕ್ಕಳಂತೆ ನೋಡಿಕೊಳ್ತಾರೆ. ಅನುರಾಗದ ಅರಮನೆಗೆ ಹೊಸ ಜಡ್ಜ್. ನಿಮ್ಮ ಜೀವನದಲ್ಲಿ ನೀವೇ ಜೋಡಿ ನಂಬರ್ 1.